ಬಿಡದಿಯ ಟೌನ್ಶಿಪ್ ಬಡಿದಾಟ ಈಗ ದಿಗ್ಗಜ ನಾಯಕರ ಕಾಳಗಕ್ಕೆ ವೇದಿಕೆಯಾಗಿದೆ. ಸಿಎಂ ಡಿಕೆಶಿ ಮಾಡಿದಂತಹ ಪ್ರತಿ ಆರೋಪಗಳಿಗೂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಇದರ ಮಧ್ಯೆ ಮತ್ತೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಮಾತಿನ ಜಟಾಪಟಿಗಳೇ ನಡೆದಿವೆ. ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ನಿನ್ನೆ ದೇವೇಗೌಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಗಾಂಧಿ ಪ್ರತಿಮೆ ಬಳಿ ಧರಣಿ ಮಾಡ್ತೇನೆ ಎಂದಿದ್ರು. ಈ ಹಿನ್ನೆಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಾಲು ಸಾಲು ಸವಾಲು ಹಾಕಿದ್ರು. ಯೋಜನೆಯ ಇತಿಹಾಸ, ಭವಿಷ್ಯದ ಬಗ್ಗೆಯೂ ಒಂದಷ್ಟು ಮಾತನಾಡಿದ್ರು. ಮಾತು ಮಾತಿಗೂ ಅಣ್ಣಾಜಿ ಅಪ್ಪಾಜಿ ಅಂತಾನೆ ಕುಮಾರಸ್ವಾಮಿ ಅವರನ್ನ ಕರೆಯುತ್ತಿದ್ರು ಸಿಎಂ. ನೀವು ಅಣ್ಣ ಅನ್ನೋದು ಬೇಡ, ನಾನು ಅಣ್ಣ ಆಗೋದು ಬೇಡ ಅಂತ ಟಾಂಗ್ ಕೊಟ್ರು ಕುಮಾರಸ್ವಾಮಿ. 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ನಾನು ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಜನ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನ ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರದ ಸಾಧಕ ಬಾಧಕಗಳ ಚರ್ಚೆಗಾಗಿ ಸರ್ಕಾರ ಸಮಿತಿ ರಚನೆ ಮಾಡಲು ನಿರ್ಧರಿಸಿದೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಸಮಿತಿ ಮಾಡುವುದರ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಶಾಸಕ, ಅಧಿಕಾರಿ, ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದ ಸಮಿತಿ ರಚನೆ ಮಾಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದರು. 2 ತಿಂಗಳ ಸಮಯ ಇರುತ್ತೆ. 2 ತಿಂಗಳೊಳಗೆ ಸ್ವ ಇಚ್ಛೆಯಿಂದ ಜಮೀನು ಕೊಡೋರು ಕೊಡಲಿ. ನೋಟಿಫಿಕೇಶನ್ ಆಗಿದೆ, ಟೌನ್ಶಿಪ್ ಕೆಲಸ ಮುಂದುವರಿಯುತ್ತೆ ಎಂದರು. ಇದಕ್ಕೂ ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. ಇನ್ನು 2 ತಿಂಗಳು ನಾನು ಯಾರಿಗೂ ಏನು ಅಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದ್ಯಪ್ಪ ಇವತ್ತು? ಇನ್ನು ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ. ಇದನ್ನ ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸಲು ಈಗಾಗಲೇ ತಂತ್ರಗಳು ನಡೆಯುತ್ತಿವೆ ಅನ್ನೋದು ಸಿಎಂ ವಾದ. ನನಗೆ ಜೈಲು ಹೊಸದಲ್ಲ, ನನ್ನನ್ನು ಕೆಣಕುವ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಸವಾಲು ಹಾಕಿದ್ದರು. ಏನು ಘನಂದಾರಿ ಕೆಲಸ ಮಾಡಿ ಜೈಲಿಗೆ ಹೋಗಿದ್ರಿ ಅನ್ನೋದು ಕುಮಾರಸ್ವಾಮಿ ತಿರುಗೇಟು. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ. ಏನೇನು ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟ್ರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. ಜೈಲಿಗ ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಪದೇ ಯಾಕೆ ಹೇಳ್ಕತ್ತಾರ ಅವ್ರೆ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ 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 ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನ್ ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವುದರ ಜೈಲಿಗೆ? ಪರ ವಿರೋಧಗಳ ಮಧ್ಯೆಯೇ ಅಂತಿಮ ಅಧಿಸೂಚನೆ. ಮತ್ತೆ 4 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆ. ನಗರಾಭಿವೃದ್ಧಿ ಇಲಾಖೆ ಆದೇಶ, ಸ್ವಾಧೀನ ಚುರುಕು. ರಾಜಕೀಯ ಜಟಾಪಟಿ, ಪರ ವಿರೋಧಗಳ ಮಧ್ಯೆಯೇ 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಕೆಜಿ ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆ ಭೂಮಿ, ಬನ್ನಿಗಿರಿ ಗ್ರಾಮದ 1205 ರೈತರ 775 ಎಕರೆ ಭೂಮಿ, ಹೊಸೂರು ಗ್ರಾಮದ 2995 ರೈತರ 2390 ಎಕರೆ ಭೂಮಿ ಹಾಗೂ ಅರಳಾಳು ಸಂದ್ರ ಗ್ರಾಮದ 2087 ರೈತರ 1460 ಎಕರೆ ಭೂಮಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಅಂತಿಮ ಅಧಿಸೂಚನೆ ಹೊರಬೀಳುತ್ತಲೇ ಸಂಭ್ರಮಾಚರಣೆಯೂ ಇತ್ತು. ಹಾಗೆ ಅಂತಿಮ ಅಧಿಸೂಚನೆ ವಿರೋಧಿ ಹೋರಾಟಗಳು ನಡೆದವು. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂಥ ಹೋರಾಟ.
ಯಾಕೆ ಅಂತಂದರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನು ಯಾರೂ ವಿವರವಾಗಿ ಯಾರೂ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯಿತು, ಯಾಕೆ ರೆಡ್ ಝೋನ್ ಆಯಿತು, ಏನು ಅಂತ ಹೋಗಿಲ್ಲ. ಆದರೂ ಅಂತಿಮ ಹೋರಾಟಕ್ಕೆ ನಮಗೆ ಇವತ್ತು ಜಯ ಸಿಕ್ಕಿದೆ. ಬಿಡದಿ ಹಾರೋಹಳ್ಳಿ ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ವನಕ್ಕೆ ಹಿಡಿದು ಪ್ರತಿಭಟನೆಗೆ ಕುಳಿತ ಮಹಿಳೆಯರು ನಮ್ಮ ತಟ್ಟೆಗೆ ಮಣ್ಣು ಹಾಕಿದ್ದೀರಿ ಎಂದು ಅಡಿಕೆ ತಟ್ಟೆಗೆ ಮಣ್ಣು ಹಾಕಿ ಪ್ರತಿಭಟನೆ ಮಾಡಿದ್ರು. ಬಾಲಕೃಷ್ಣ ವಂಶದ ಮಾನವೀಯತೆ ಮಾರ್ಕೊಂಡ್ಬಿಟ್ಟವ್ರೆಲ್ಲ ನಮ್ಗೆ ಅದೇ ತರ ಅನ್ನಿಸ್ತವೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತ ಅವ್ರ ಸಭೆ ಬಂದಾಗ ವಿಷ ಕುಡಿಲಿ ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವು 100 ವರ್ಷದಿಂದ 100-200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರು ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರಿಗೆ ಹೋಗಿ ಬೆಂಬಲ ಕೊಡ್ಬೇಡ್ರಿ ಅಂತ ಕೇಳಿ ಇವ್ರು ಯಾರು? ಬಿಸಿ ಏರಿದ್ದ ಬಿಡದಿ ಹೋರಾಟಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಆದರೆ 2 ತಿಂಗಳೊಳಗೆ 2 ತಿಂಗಳ ನಂತರದ ಬೆಳವಣಿಗೆಗಳು ಭಾರೀ ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.